ಉಪ್ಪು ಮತ್ತು ಶೀಗೆಕಾಯಿ ಕೆಲವರು ಯೂಸ್ ಮಾಡ್ತಾರೆ. ಇದೆರಡರ ನಡುವೆ ನೀವು ಯಾವುದಕ್ಕೆ ಸಲಹೆ ಕೊಡ್ತೀರಾ ಡಾಕ್ಟರ್? ಶೀಕಕಾಯಿ ಒಂದು ಟ್ರೆಡಿಷ್ನಲ್ ಸ್ಕ್ಯಾಲ್ಪ್ ಕ್ಲೆನ್ಸರ್ ಅದು. ಅದರಲ್ಲಿ ಸ್ಯಾಪೋನಿನ್ಸ್ ಅಂತ ಇರುತ್ತೆ. ಅದು ಆ್ಯಕ್ಚುಲಿ ಶ್ಯಾಂಪೂ ಥರನೇ ಕೆಲಸ ಮಾಡುತ್ತೆ. ಮತ್ತು ಅದರಲ್ಲಿ ಫೋಮಿಂಗ್ ಏಜೆಂಟು ಇದೆ. ನ್ಯಾಚುರಲಿ ದೇರ್ಸ್ ಅ ಫೋಮಿಂಗ್ ಏಜೆಂಟ್ ಸ್ಯಾಪೋನಿನ್ಸ್ ಅಲ್ಲಿ. ಸೊ ಅದು ಯೂಸ್ ಮಾಡೋದು ಟ್ರೆಡಿಷ್ನಲ್ ಕ್ಲೆನ್ಸರ್ ಥರ ಯೂಸ್ ಮಾಡ್ಬೋದು. ಮತ್ತು ಅದು ಆರ್ಗ್ಯಾನಿಕ್ ಇರುತ್ತೆ. ಅದರಲ್ಲಿ ಏನೂ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ಏನೂ ಹಾನಿ ಆಗಲ್ಲ. ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಶ್ಯಾಂಪೂನ ಕೆಲವರು ಡೈರೆಕ್ಟಾಗಿ ಹೇರ್ಗೆ ಅಪ್ಲೈ ಮಾಡ್ತಾರೆ, ಇನ್ನು ಕೆಲವರು ಡೆಲ್ಯೂಟ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಯಾವುದು ಬೆಸ್ಟ್ ವಿಧಾನ ಡಾಕ್ಟರ್? ಶ್ಯಾಂಪೂ ಡೈಲ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಕೆಲವು ಶ್ಯಾಂಪೂಸು ಕಾನ್ಸಂಟ್ರೇಟೆಡ್ ಫಾರ್ಮುಲೇಷನ್ಸ್ ಅಂತ ಬರುತ್ತೆ. ಅದು ಶ್ಯಾಂಪೂ ಪ್ಯಾಕ್ ಮೇಲೇ ಬರೆದಿರುತ್ತೆ ಟು ಬಿ ಡೈಲ್ಯೂಟೆಡ್ ಆ್ಯಂಡ್ ಯೂಸ್ಡ್ ಅಂತ. ಸೊ ಕಾನ್ಸಂಟ್ರೇಟೆಡ್ ಫಾರ್ಮುಲೇಷನ್ ಇರೋ ಶ್ಯಾಂಪೂ ಮಾತ್ರ ಡೈಲ್ಯೂಟ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಶ್ಯಾಂಪೂ ಸಾಮಾನ್ಯವಾಗಿ ನಾವು ಏನು ಯೂಸ್ ಮಾಡ್ತೀವಿ ಅದೆಲ್ಲ ಡೈಲ್ಯೂಟ್ ಮಾಡದೆ ಹಾಗೆ ಯೂಸ್ ಮಾಡ್ಬೋದು. ಹಾಗೆ ಯೂಸ್ ಮಾಡಿದ್ರೇ ಅದರ ಕಾನ್ಸಂಟ್ರೇಷನ್, ಆ ಕ್ಲೆನ್ಸಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಇವಾಗ ಮನೆಯಲ್ಲಿ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಲೋವೆರಾ ಹಚ್ಚೋದಾಗಿರ್ಬೋದು ಅಥವಾ ದಾಸವಾಳ ಸೊಪ್ಪು ಈ ಥರದ್ದೆಲ್ಲ ಹಚ್ಬಿಟ್ಟು ಹೇರ್ನ ವಾಶ್ ಮಾಡ್ಕೊಳ್ತಾರೆ. ಇದು ನಿಜಕ್ಕೂ ಕೂಡ ವರ್ಕೌಟ್ ಆಗುತ್ತಾ ಡಾಕ್ಟರ್? ಈ ಅಲೋವೆರಾ ಮತ್ತು ಈ ದಾಸವಾಳ ಇದರಲ್ಲೆಲ್ಲ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಇರುತ್ತೆ. ದಾಸವಾಳದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಆದರೆ ಇದಕ್ಕೆಲ್ಲ ತಕ್ಕ ಮಟ್ಟಿಗೆ ಕ್ಲಿನಿಕಲ್ ಸ್ಟಡೀಸ್ ಇಲ್ಲ.